ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, ಪಶ್ಚಿಮ ಬಂಗಾಳ ಚುನಾವಣೆಗೆ ನಿಜವಾದ ಕಳೆ ಈಗ ಬರ್ತಾ ಇದೆ. ಅದಕ್ಕೆ ಕಾರಣ ಅಂದರೆ ದೀದಿಯ ಬಂಗಾಳಕ್ಕೆ ಯೋಗಿ ಆದಿತ್ಯನಾಥ್ ಅವರ ಎಂಟ್ರಿ. ಅಲ್ಲಿ ಒಟ್ಟು 22 ರ್ಯಾಲಿಗಳನ್ನು ಯೋಗಿ ಆದಿತ್ಯನಾಥ್ ನಡೆಸ್ತಾರೆ. ಅದೇ ರೀತಿ ಮತ್ತೊಬ್ಬ ಪ್ರಖರ ಹಿಂದುತ್ವವಾದಿ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ಕೂಡ ಲಗ್ಗೆ ಇಟ್ಟಿದ್ದಾರೆ. ಆದರೆ ಮಮತಾ ಬ್ಯಾನರ್ಜಿ ಮಾತ್ರ ಎಲ್ಲೋ ಕಳೆದು ಹೋಗಿದ್ದಾರೆ. ಅದಕ್ಕೆ ಕಾರಣ ಅಂದರೆ ಬಂಗಾಳ ನನ್ನದು, ಇಲ್ಲಿಗೆ ಯಾರಾದರೂ ಕಾಲನ್ನು ಇಡೋದಕ್ಕೆ ಬಿಡಲ್ಲ, ಹಾಗೇನಾದರೂ ಇಟ್ಟಿದ್ದೇ ಆದರೆ ವಾಪಸ್ ಹೋಗೋದಕ್ಕೆ ನಮ್ಮ ಕಾರ್ಯಕರ್ತರು ಬಿಡಲ್ಲ ಅಂತಿದ್ದ ಮಮತಾ ಎಲ್ಲಿಗೆ ಹೋದ್ರು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದೇನೇ ಆದರೂ ಯೋಗಿ ಆದಿತ್ಯನಾಥ್ ಅವರನ್ನು ನೋಡೋಕ್ಕೆ ಸೇರಿದ್ದ ಜನರನ್ನು ನೋಡ್ತಾ ಇದ್ರೆ ಮಮತಾ ಪಕ್ಷದ ಕತೆ ಮುಂದೇನು ಅನ್ನೋ ಪ್ರಶ್ನೆ ಮಮತಾಗೆ ಬಂದು ನಾಪತ್ತೆ ಆಗಿದ್ದಾರೆ ಅನ್ಸುತ್ತೆ. ಹಾಗಾದ್ರೆ ಬಂಗಾಳದಲ್ಲಿ ನಿಜವಾಗ್ಲೂ ನಡೀತಾ ಇರೋದೇನೋ? ಮೋದಿ, ಅಮಿತ್ ಶಾ, ಹಿಮಂತ ಬಿಸ್ವಾ ಮತ್ತು ಯೋಗಿ ಆದಿತ್ಯನಾಥ್ ಅಬ್ಬರಿಸ್ತಾ ಇದ್ರೆ ಮಮತಾ ಪಕ್ಷದ ಉಸಿರು ನಿಂತಿರೋದ್ಯಾಕೆ? ಬಿಜೆಪಿಗೆ ಗೆಲುವು ಖಚಿತ, TMCಗೆ ಸೋಲು ಉಚಿತ ಅನ್ನೋದು ದೀದಿಗೂ ಗೊತ್ತಾಗೋಯ್ತಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಪಶ್ಚಿಮ ಬಂಗಾಳದ ಚುನಾವಣೆಗೆ ಇನ್ನು ಕೆಲ ದಿನಗಳು ಮಾತ್ರ ಬಾಕಿ ಇವೆ. ಇಲ್ಲಿಯವರೆಗೂ ಮಮತಾ SIR ಚುನಾವಣಾ ಆಯೋಗ ಮೋದಿಯನ್ನು ಇಟ್ಕೊಂಡು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ SIR ಮಾಡಿದ್ದೇ ಚುನಾವಣಾ ಆಯೋಗ ಮಾಡಿದ ತಪ್ಪು, ಅಲ್ಲಿ ನಿಜವಾದ ಮತದಾರರನ್ನು ಪಟ್ಟಿಯಿಂದ ಕೈ ಬಿಡಲಾಗಿದೆ, ಅವರನ್ನು ಡಿಲೀಟ್ ಮಾಡಲಾಗಿದೆ ಅನ್ನೋ ವಿಚಾರವನ್ನೇ ಹಿಡ್ಕೊಂಡು ಸುಪ್ರೀಂ ಕೋರ್ಟಿಗೆ ಹೋಗಿರೋ ಮಮತಾ ಅದರಿಂದಲೇ ಒಂದಷ್ಟು ಓಟುಗಳನ್ನು ಪಡೆದುಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದು ಕಾಲದಲ್ಲಿ ವಾಣಿಜ್ಯ ಕೇಂದ್ರವಾಗಿದ್ದ ಕೋಲ್ಕತ್ತಾ ಇವತ್ತು ಕೊಳೆತು ನಾರೋಕೆ ಶುರುವಾಗಿದೆ. ಅಭಿವೃದ್ಧಿ ಅನ್ನೋದು ಶೂನ್ಯ. ಅಭಿವೃದ್ಧಿಯ ಬಗ್ಗೆ ಮಾತಾಡೋದಕ್ಕೆ ಆಗಲ್ಲ, ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಹೇಳೋದಕ್ಕೆ ಮೊದಲೇ ಆಗಲ್ಲ. ಯಾಕಂದರೆ ಮಮತಾ ಪಕ್ಷ ಅಧಿಕಾರಕ್ಕೆ ಬಂದ ದಿನದಿಂದ ಇಲ್ಲಿಯವರೆಗೂ ಬಂಗಾಳದ ಜನರಿಗೆ ಒಳ್ಳೆಯದನ್ನು ಮಾಡೇ ಇಲ್ಲ. ಈಗ ಒಳ್ಳೆಯದನ್ನು ಮಾಡ್ತೀನಿ ಅಂತ ಹೇಳಿದರೆ ಜನ ನಂಬೋಕೆ ಆಗಲ್ಲ. ಆದರೂ ಚುನಾವಣೆಯಲ್ಲಿ ಗೆದ್ದು ಅಧಿಕಾರ ಹಿಡಿಬೇಕು ಅನ್ನೋ ದುರಾಸೆ ಮಮತಾ ಬ್ಯಾನರ್ಜಿಯದ್ದು. ಇದೇ ಮಮತಾ ಪಕ್ಷದ ಗುಂಡಗಳು SIR ಮಾಡೋದಕ್ಕೆ ಚುನಾವಣಾ ಅಧಿಕಾರಿಗಳು ಬಂಗಾಳಕ್ಕೆ ಬಂದರೆ ಅವರನ್ನೇ ಮುಗಿಸ್ತೀವಿ ಅನ್ನೋ ಬೆದರಿಕೆಯನ್ನು ಹಾಕಿದ್ರು. ಅಲ್ಲಿ ಒಂದಷ್ಟು ಅಧಿಕಾರಿಗಳನ್ನು ಹೆದರಿಸೋ ಕೆಲಸವನ್ನು ಮಾಡಿದ್ರು. ಆದರೆ ಚುನಾವಣಾ ಆಯೋಗ TMC ಪುಡಿ ರೌಡಿಗಳಿಗೆ ಬಗ್ಗಲೇ ಇಲ್ಲ. ಈಗಲೂ ಮತದಾರರನ್ನು TMC ಗುಂಡಗಳು ಹೆದರಿಸ್ತಾ ಇರೋ ವಿಡಿಯೋಗಳು ವೈರಲ್ ಆಗ್ತಾನೇ ಇವೆ. ಅದೇ ಕಾರಣಕ್ಕೆ ಭಾರತದಲ್ಲಿ ಹಿಂದೆಂದು ನಡೆಯದ ರೀತಿಯಲ್ಲಿ ಸೆಕ್ಯುರಿಟಿಯನ್ನು ಹಾಕಿ ಚುನಾವಣೆಯನ್ನು ನಡೆಸಲಾಗ್ತಾ ಇದೆ. ಪ್ರತಿ ಬೂತುಗಳಲ್ಲಿ 360 ಡಿಗ್ರಿ ಕ್ಯಾಮೆರಾಗಳನ್ನು ಅಳವಡಿಸಲಾಗ್ತಾ ಇದೆ. ಮತದಾರರಿಗೆ ಬೆದರಿಕೆಯನ್ನು ಹಾಕಿದರೆ ಅಂಥವರನ್ನು ವಾರೆಂಟ್ ಇಲ್ಲದೆ ಬಂಧನ ಮಾಡಲಾಗುತ್ತೆ. ಇದೆಲ್ಲ ತಯಾರಿಗಳನ್ನು ಈಗಾಗಲೇ ಚುನಾವಣಾ ಆಯೋಗ ಮಾಡಿಕೊಳ್ತಾ ಇದ್ರೆ ಬಂಗಾಳದ ಅಖಾಡಕ್ಕೆ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ಬಂದಿಳಿದಿದ್ದಾರೆ. ಅದೇ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ, ನನ್ನದೇ ಬಂಗಾಳ, ಇಲ್ಲಿ ಯಾರು ಕಾಲನ್ನು ಇಡೋದಕ್ಕೆ ಬಿಡಲ್ಲ, ಹೊರಗಿನ ಜನ ನನ್ನನ್ನು ಏನು ಮಾಡ್ತಾರೆ ಅಂತಿದ್ರು. ಅಲ್ಲಿಗೆ ಯೋಗಿ ಆದಿತ್ಯನಾಥ್ ಕೂಡ ಬಂದಿಳಿದಿದ್ದಾರೆ. ಪಾಪ, ಈ ಮಮತಾ ಅನ್ನೋ ಸೊಕ್ಕಿನ ಹೆಣ್ಣಿಗೆ ಪಕ್ಕದ ರಾಜ್ಯಗಳಲ್ಲಿ ಇಂತಹ ಪ್ರಭೂತಿಗಳು ಇದ್ದಾರೆ. ಅವರು ಮಾತಾಡೋರಲ್ಲ, ಮಾತಾಡಿದ್ದನ್ನು ಮಾಡಿ ತೋರಿಸೋರು ಅನ್ನೋದನ್ನು ಮರೆತಿದ್ರು ಅನ್ನಿಸುತ್ತೆ. ಅದಕ್ಕೆ ಕಾರಣ ಅಂದರೆ 2021 ಚುನಾವಣೆಯಲ್ಲಿ ಮೋದಿ ಮತ್ತು ಅಮಿತ್ ಶಾ ಅವರನ್ನೇ ತಲೆಯಲ್ಲಿ ಇಟ್ಕೊಂಡು ಗುಜರಾತಿಗಳು ಬಂಗಾಳವನ್ನು ಆಳೋದಕ್ಕೆ ಬರ್ತಾರೆ ಅನ್ನೋದನ್ನೇ ಅಲ್ಲಿನ ಮತದಾರರ ತಲೆಗೆ ತುಂಬಿದ್ರು. ಅಲ್ಲಿ ಅದು ಒಂದಷ್ಟು ಕೆಲಸವನ್ನು ಮಾಡಿತ್ತು. ಸುವೇಂದು ಅಧಿಕಾರಿ ನಮ್ಮದೇ ಪಕ್ಷದಿಂದ ಅಲ್ಲಿಗೆ ಹೋಗಿದ್ದಾರೆ, ಅವರಿಗೆ ಮೋದಿ ಮತ್ತು ಅಮಿತ್ ಶಾ ಅವರ ಭಯ ಕಾಡ್ತಾ ಇದೆ ಅನ್ನೋದನ್ನು ಹೇಳಿಕೊಂಡಿದ್ರು. ಆದರೂ BJP 77 ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು. ಅಲ್ಲಿ ಮಮತಾ ಆ ರೀತಿ ಮಾತನಾಡೋದು, ಬೇರೆ ಭಾಷೆಯನ್ನು ಮಾತನಾಡೋ ವ್ಯಕ್ತಿಗಳು ಬಂದರೆ ಹಾಗೆ ಹೇಳ್ತಾರೆ ಸರಿ. ಅದೇ ಕಾರಣಕ್ಕೆ ಈಗ 2 ಬಾರಿ ಅಸ್ಸಾಂನಲ್ಲಿ ಅತ್ಯುತ್ತಮ ಆಡಳಿತ ನೀಡಿರೋ, ಅದರಲ್ಲೂ ಬಂಗಾಳಿ ಭಾಷೆಯನ್ನು ಅದ್ಭುತವಾಗಿ ಮಾತನಾಡೋ ಹಿಮಂತ ಬಿಸ್ವಾ ಶರ್ಮಾ ಅವರನ್ನು ಅಖಾಡಕ್ಕೆ ಇಳಿಸಲಾಗಿದೆ. ಅಷ್ಟೇ ಆಗಿದ್ರೆ ಪರವಾಗಿಲ್ಲ. 2021 ಚುನಾವಣೆಯ ಗಲಭೆಯ ಸಮಯದಲ್ಲಿ ಬಹಳಷ್ಟು ಹಿಂದೂಗಳು ಅಸ್ಸಾಂಗೆ ವಲಸೆ ಹೋಗಿದ್ರು, ಅಂದರೆ ಓಡಿ ಹೋಗಿದ್ರು. ಆಗ ಮಮತಾ ಕಾಟ ಅಷ್ಟಿಷ್ಟಿರಲಿಲ್ಲ. ಹಿಂದೂಗಳು ಯಾರೆಲ್ಲ ಬೇರೆ ಪಕ್ಷಕ್ಕೆ ಮತವನ್ನು ಹಾಕ್ತಾರೋ ಅಂತಹವರ ವಿರುದ್ಧ ಗಲಭೆಯನ್ನು ಎಬ್ಬಿಸಿ ಮಾಡಬಾರದ್ದು ಮಾಡಿದ್ರು. ಆಗ ಹಿಮಂತ ಬಿಸ್ವಾ ಶರ್ಮಾ ಗಂಜಿ ಕೇಂದ್ರವನ್ನು ಮಾಡಿ ಅವರಿಗೆ ರಕ್ಷಣೆಯನ್ನು ಕೊಟ್ಟಿದ್ರು. ಅದಾದ ನಂತರ ಅವರನ್ನು ವಾಪಸ್ ಕಳಿಸಿಕೊಟ್ಟಿದ್ರು. ಈಗ ಅವರೇ ಪ್ರಚಾರ ಮಾಡೋಕ್ಕೆ ನಿಂತಿದ್ದಾರೆ ಅಂದರೆ ಮಮತಾಗೆ ಅಲ್ಲಿನ ಹಿಂದೂಗಳು ಮತವನ್ನು ಹಾಕೋ ಯೋಚನೆ ಮಾಡ್ತಾರಾ? ಇದನ್ನು ನೀವೇ ಅರ್ಥ ಮಾಡಿಕೊಳ್ಳಿ. ಇನ್ನು ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಯಾಕಂದರೆ ಯೋಗಿ ಕೇವಲ ಒಂದು ರಾಜ್ಯಕ್ಕೆ ಸೀಮಿತ ಆದವರಲ್ಲ, ಅವರು ಇಡೀ ದೇಶದ ಆಸ್ತಿ.
ಹೇಳಿದ್ದನ್ನು ಮಾಡ್ತಾರೆ, ಮಾಡೋದನ್ನು ಹೇಳ್ತಾರೆ. ಅತಿಯಾಗಿ ಮಾತಾಡಿದರೆ ಅಲ್ಲೇ ಇಡ್ರ, ಅಲ್ಲೇ ಬಹುಮಾನ. ಅದು ದೀದಿ ಆಗಲಿ ಇಲ್ಲ ಬೂದಿ ಆಗಲಿ ಇಲ್ಲ ಅವರ ಚೇಲಗಳೇ ಆಗಲಿ. ಅದೇ ಕೆಲಸವನ್ನು ಯೋಗಿ ಆದಿತ್ಯನಾಥ್ ಮಾಡಿದ್ರು. ಅದೇನೆಂದರೆ ಕೋಲ್ಕತ್ತಾ ಮೇಯರ್ ಫಿರ್ದೌಸ್ ಹಕೀಮ್ ಬಂಗಾಳಿ ಭಾಷೆಯಲ್ಲಿ ಎಲ್ಲ ಬೋರ್ಡುಗಳನ್ನು ತೆಗೆಸಿ ಅವುಗಳನ್ನು ಉರ್ದು ಭಾಷೆಯಲ್ಲಿ ಹಾಕಿಸಿದ್ದ. ಅದೇನೋ ಉರ್ದು ಭಾರತದ ಒಳಗೆ ಹುಟ್ಟಿತ್ತು, ಅವರಪ್ಪ ಈ ಉರ್ದು ಭಾಷೆಯನ್ನು ಹುಟ್ಟಿಸಿದ್ದು ಅನ್ನೋ ಹಾಗೆ. ಅಲ್ಲಿ ಯೋಗಿ ಆದಿತ್ಯನಾಥ್ ಆಚೆ ಬಂಗಾಳಿ ಭಾಷಾ ಮೇ ಹೋಗ ಸಬ್ ಕುಚ್, ಉರ್ದು ಮೇ ನಹಿ ಹೋಗ ಅಂದರು. ಅಲ್ಲಿಗೆ ಆಯಾ ರಾಜ್ಯದಲ್ಲಿ ಅಲ್ಲಿನ ಭಾಷೆಗಳು ಇರುತ್ತವೆ, ಉರ್ದುವಿನಲ್ಲಿ ಅಲ್ಲ ಅನ್ನೋದನ್ನು ಹೇಳಿ ಅದಕ್ಕೆ ಬೇಕಾದ ತಯಾರಿಯನ್ನು ಮಾಡಿಕೊಂಡು ಬಂದು ಅಲ್ಲಿನ ಜನರ ಅವಶ್ಯಕತೆಗಳ ಬಗ್ಗೆ ಮಾತಾಡೋದು ಯೋಗಿ ಸ್ಪೆಷಲ್. ಯೋಗಿ ಅಂದರೆ ಹೇಳಿದ್ದನ್ನೇ ಮಾಡ್ತಾರೆ, ಮಾಡೋದನ್ನೇ ಹೇಳ್ತಾರೆ ಅನ್ನೋದು ಇಡೀ ಭಾರತಕ್ಕೆ ಗೊತ್ತೇ ಇದೆ. ಈಗಾಗಲೇ ಉತ್ತರ ಪ್ರದೇಶವನ್ನು ಕ್ಲೀನ್ ಮಾಡಿದ್ದಾರೆ. ಮಹಿಳೆಯರನ್ನು ಚುಡಾಯಿಸೋ ಗಿರಾಕಿಗಳಿಗೆ ವೀಲ್ ಚೇರ್ ಭಾಗ್ಯವನ್ನು ಕೊಟ್ಟಿದ್ದಾರೆ. ಅದೇ ರಾಕ್ಷಸಿಯ ಹಾಗೆ ಆಡೋ ಮಮತಾ ಅನ್ನೋ ಹೆಣ್ಣಿಗೆ ಪಾಠವನ್ನು ಕಲಿಸ್ತಾರೆ. ಅದಕ್ಕಾಗಿ ಬಂಗಾಳಕ್ಕೆ ಬಂದಿದ್ದಾರೆ. ಅಲ್ಲಿ ಯೋಗಿಯನ್ನು ನೋಡೋಕೆ ಸೇರಿದ್ದ ಜನಸಾಗರವನ್ನು ನೋಡಿದರೆ ಪ್ರಧಾನಿ ಮೋದಿ ಬಂದರೆ ಎಷ್ಟು ಜನ ಸೇರ್ತಾರೋ ಅಷ್ಟೇ ಜನರು ಅಲ್ಲಿದ್ದರು. ಅದರಲ್ಲೂ ಸುವೇಂದು ಅಧಿಕಾರಿ ಯೋಗಿ ಅವರ ಕಾಲನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಿಕೊಂಡ್ರು. ಇನ್ನೊಂದು ಕಡೆ ಈಗಾಗಲೇ ಅಮಿತ್ ಶಾ 15 ದಿನಗಳಿಂದ ಪಶ್ಚಿಮ ಬಂಗಾಳದಲ್ಲೇ ಬೀಡನ್ನು ಬಿಟ್ಟಿದ್ದಾರೆ. ಇದೇ ಮೊದಲ ಬಾರಿಗೆ ಒಬ್ಬ ಗೃಹ ಸಚಿವ ಒಂದು ರಾಜ್ಯದಲ್ಲಿ ಉಳ್ಕೊಂಡು ಚುನಾವಣೆಯನ್ನು ನಡೆಸ್ತಾ ಅಲ್ಲಿಂದಲೇ ದೇಶದ ಕರ್ತವ್ಯವನ್ನು ನಿಭಾಯಿಸ್ತಾ ಇರೋದು. ಅಲ್ಲಿಗೆ ಯೋಚನೆ ಮಾಡಿ, ಪಶ್ಚಿಮ ಬಂಗಾಳ ಅನ್ನೋದು ಅದು ಯಾವ ಪರಿಸ್ಥಿತಿಯಲ್ಲಿ ಇದೆ ಅಂತ. ಯಾಕಂದರೆ ಆರ್ಟಿಕಲ್ 370 ರದ್ದು ಮಾಡುವಾಗ ಕಾಶ್ಮೀರಕ್ಕೆ ಹೋಗಲಿಲ್ಲ. ಬೇರೆ ಯಾವುದೇ ಕಾನೂನನ್ನು ತಗೊಂಡು ಬರುವಾಗ ಕೂಡ ಇಷ್ಟೊಂದು ತಲೆಯನ್ನು ಅಮಿತ್ ಶಾ ಕೆಡಿಸಿಕೊಂಡಿರಲಿಲ್ಲ. ಅದೇ ಬಂಗಾಳದಲ್ಲಿ ಬದಲಾವಣೆ ತರೋದಕ್ಕೆ ಒದ್ದಾಡ್ತಾ ಇದ್ದಾರೆ. ಇಷ್ಟೆಲ್ಲ ಬಂಗಾಳದಲ್ಲಿ ನಡೀತಾ ಇದ್ದರೆ ಮಮತಾ ಮಾತ್ರ ಯಾಕೋ ಎಲ್ಲೋ ಕಾಣಿಯಾಗಿದ್ದಾರೆ. ಯೋಗಿ ಆದಿತ್ಯನಾಥ್ ಬಂದಿದ್ದಾರೆ, ಅವರ ವಿರುದ್ಧ ಮಾತಾಡ್ತಾ ಇಲ್ಲ. ಹಿಮಂತ ಬಿಸ್ವಾ ಶರ್ಮಾ ಬಂದು ಪ್ರಚಾರ ಮಾಡ್ತಾ ಇದ್ದಾರೆ, ಮಮತಾ ಉಸಿರನ್ನೇ ಬಿಡ್ತಾ ಇಲ್ಲ. ಅದೇ ಪ್ರಧಾನಿ ಮೋದಿ ಅವರ ವಿರುದ್ಧ ಮಾತ್ರ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇರ್ತಾರೆ. ಯಾಕಂದರೆ ಯೋಗಿ ಮತ್ತು ಹಿಮಂತ ಬಿಸ್ವಾ ಶರ್ಮಾ ಮೋದಿಯಷ್ಟು ಸೈಲೆಂಟ್ ಅಲ್ಲ. ಅವರು ವೈಲೆಂಟ್ ಆದರೆ ಮಮತಾ ಆಗಲಿ ಮಮತಾ ಗೂಂಡಾಗಳೇ ಆಗಲಿ ಹುಡುಕಿ ಹೊಡಿತಾರೆ ಅನ್ನೋದು ಮಮತಾಗೂ ಗೊತ್ತೇ ಇದೆ. ಹಾಗಂತ ಮಮತಾ ಬಂಗಾಳದಲ್ಲಿ ಇಲ್ವಾ ಅಂದರೆ ಖಂಡಿತ ಇದ್ದಾರೆ. ಆದರೆ ಅವರಿಗೆ ಜನರನ್ನು ಮತವನ್ನು ಹಾಕಿ ಅಂತ ಕೇಳೋಕೆ ಯಾವುದೇ ವಿಷಯಗಳು ಇಲ್ಲ, ಅಧಿಕಾರ ಅನ್ನೋದು ಮೊದಲೇ ಇಲ್ಲ. ಅದಕ್ಕಾಗಿ ಚುನಾವಣಾ ಆಯೋಗ ಸರಿ ಇಲ್ಲ, SIR ಮಾಡಿರೋದೇ ತಪ್ಪು ಅನ್ನೋದನ್ನೇ ಬಿಂಬಿಸಿ ಮುಸ್ಲಿಮರ ಮತಗಳನ್ನು ಪಡೆದುಕೊಳ್ಳೋಕೆ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಅದು ಆಗತ್ತಾ ಅಂದರೆ ಖಂಡಿತ ಕಷ್ಟ ಅನ್ನೋದನ್ನು ಇತ್ತೀಚಿನ ಸಮೀಕ್ಷೆಗಳು ಹೇಳ್ತಾ ಇವೆ. BJPಯ ನಾಯಕರು ಒಬ್ಬೊಬ್ಬರೇ ಬಂದು ಬಂಗಾಳದಲ್ಲಿ ಪ್ರಚಾರಕ್ಕೆ ಇಳಿತಾ ಇದ್ದರೆ ಮಮತಾ ಪಕ್ಷ ಗೆಲ್ಲೋ ಚಾನ್ಸ್ ಯಾಕೋ ಇಳಿಕೆ ಆಗ್ತಾ ಇದೆ. BJPಯ ಗೆಲುವು ಹೆಚ್ಚಾಗುತ್ತೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇದನ್ನು ನಾನು ಹೇಳ್ತಾ ಇಲ್ಲ, ಒಂದಷ್ಟು ಸರ್ವೆಗಳು ಹೇಳ್ತಾ ಇವೆ. ಇನ್ನು ಇಷ್ಟೆಲ್ಲ ಹೇಳಿದ ಮೇಲೆ ನಮ್ಮ ದೇಶದ ವಿಪಕ್ಷ ನಾಯಕ, ಅದೇ ದುರಂತ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅಲಿಯಾಸ್ ಇಂಡಿ ಕೂಟದ ಮಂಡಿಗಳ ನಾಯಕ ಏನು ಮಾಡ್ತಾ ಇದ್ದಾರೆ, ಅವರ ಕಾಂಗ್ರೆಸ್ ಪಕ್ಷ ಏನು ಮಾಡ್ತಾ ಇದೆ ಅಂತ ನೋಡಲೇಬೇಕಲ್ವೇ? ಯಾಕಂದರೆ ಅವರದ್ದು ದೇಶದ ಹಳೆಯ ಪಕ್ಷ ತಾನೇ. ಈಗ ಅದೇ ಕಾರಣಕ್ಕೆ ಕಾಂಗ್ರೆಸ್ ಪಶ್ಚಿಮ ಬಂಗಾಳದ 294 ಕ್ಷೇತ್ರಗಳಲ್ಲೂ ಸ್ಪರ್ಧೆಯನ್ನು ಮಾಡ್ತಾ ಇದೆ. ಅಲ್ಲಿ ಕಾಂಗ್ರೆಸ್ ಗೆಲ್ಲೋದು 3 ಮತ್ತೊಂದು ಸೀಟುಗಳು. ಈಗಾಗಲೇ ಬಂಗಾಳದಲ್ಲಿ ಕಾಂಗ್ರೆಸ್ ಅಸ್ತಿತ್ವವನ್ನು ಕಳ್ಕೊಂಡು 50 ವರ್ಷಗಳಾಗಿವೆ. ಆದರೂ ನಷ್ಟ ಇಲ್ಲ. ಒಂದು ವೇಳೆ TMC ಗೆದ್ದು ಅಧಿಕಾರಕ್ಕೆ ಬಂದರೆ ನಮ್ಮ ಇಂಡಿ ಕೂಟ ಗೆದ್ದಿದೆ ಅಂತಾರೆ. ಅದೇ ಸೋತ್ರೆ TMC ಸೋತಿದೆ, ನಾವು ಎಲ್ಲ ಕ್ಷೇತ್ರಗಳಲ್ಲೂ ಸ್ಪರ್ಧೆಯನ್ನು ಮಾಡಿದ್ವಿ, ಮುಂದೆ ಎಲ್ಲ ಕ್ಷೇತ್ರಗಳಲ್ಲೂ ಗೆಲ್ತೀವಿ ಅಂತಾರೆ. ಅಲ್ಲಿಗೆ ಗೆದ್ದರೆ ಕ್ರೆಡಿಟ್ ತಗೊಳ್ಳೋಕೆ, ಸೋತ್ರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋದು ರಾಹುಲ್ ಗಾಂಧಿಯ ಜಾಯಮಾನ. ಅದನ್ನೇ ಇಲ್ಲೂ ಮಾಡ್ತಾರೆ. ರಾಹುಲ್ ಗಾಂಧಿ ಮಾತ್ರ ಅದ್ಯಾವ ಚುನಾವಣೆಯಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಕಾಣಿಸ್ತಾನೇ ಇಲ್ಲ. ರಾಹುಲ್ ಗಾಂಧಿ ಪ್ರಚಾರ ಮಾಡಿದರೆ ಮತದಾರರು ಹಾಕೋ ಮತವನ್ನು ಹಾಕಲ್ಲ ಅಂತ ಪ್ರಚಾರ ಮಾಡೋದೇ ಬೇಡ ಅನ್ನೋ ನಿರ್ಧಾರ ಮಾಡಿರಬೇಕು ಅನಿಸುತ್ತೆ. ಅದೇ ಕಾರಣಕ್ಕೆ ಯಾರಿಗೂ ಎಲ್ಲೂ ಕಾಣಿಸ್ತಾ ಇಲ್ಲ. ಆದರೂ ದೇಶದ ಹಳೆಯ ಪಕ್ಷ ಹಾಳಾಗಿ ಹೋಗುತ್ತಾ ಅಥವಾ ರಾಹುಲ್ ಗಾಂಧಿಯೇ ಹಾಳು ಮಾಡ್ತಾರಾ? ಮಾಡೋದಾದರೆ ಇನ್ನೂ ಅದೆಷ್ಟು ವರ್ಷ ಬೇಕು ಅನ್ನೋದನ್ನು ನಾವು ಕಾದು ನೋಡಲೇಬೇಕು. ಅದೇನೇ ಆದರೂ ಪಶ್ಚಿಮ ಬಂಗಾಳದಲ್ಲಿ ಈಗ ಯೋಗಿ ಆದಿತ್ಯನಾಥ್ ಮತ್ತು ಹಿಮಂತ ಬಿಸ್ವಾ ಶರ್ಮಾ ಹವಾ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಮಮತಾ ಮಾತ್ರ ಯಾವುದೋ ಮೂಲೆಯನ್ನು ಸೇರ್ಕೊಂಡು ಉಸಿರನ್ನೇ ಬಿಡ್ತಾ ಇಲ್ಲ. ಇದನ್ನೇ ಹೇಳೋದು, ಸೈಲೆಂಟ್ ಆಗಿರೋ ವ್ಯಕ್ತಿಯನ್ನ ಕಂಡ್ರೆ ಹಾವುಗಳೆಲ್ಲ ಬುಸ್ ಬುಸ್ ಅನ್ನುತ್ತವೆ, ಅದೇ ತಿರುಗಿ ಬಿಡೋರು ಬಂದರೆ ಎಲ್ಲವೂ ಓಡಿ ಹೋಗುತ್ತವೆ ಅಷ್ಟೇ. ಇದು ಗೆಳೆಯರೆ, ಪಶ್ಚಿಮ ಬಂಗಾಳದ ಚುನಾವಣಾ ಅಖಾಡಕ್ಕೆ ಯೋಗಿ ಮತ್ತು ಹಿಮಂತ ಬಿಸ್ವಾ ನುಗ್ಗಿರೋದರ ಕುರಿತಾದ ಒಂದಷ್ಟು ಮಾಹಿತಿ, ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.